Requested to say speech. Any guess? Mrs. Parimala ma'am? Sneha ma'am? Please come forward, that's fine. Namaste. Shri Gurubhyo Namaha. Good evening to everyone here. Actually, I'm a bit late. I'm sorry for that. Amazing kids. Really, I think the kids are doing amazing in the school. Because I personally know the founder of the school is, her daughter is studying under me. She's studying a dance under me. So I know through that, really she is working a lot. Because she was a teacher, now she is a founder of a school. So she's running a school, it's like really amazing. And the children are also amazing. Thank you. To get a succeed in their life and in the profession also, the men should be there. I hope so. Behind the success is a man who is sitting here. So I kindly request you to give applause to the man who is behind a woman here. Thank you. Thank you, ma'am. Thank you, Gautima ma'am. I would like to request Vijay Lakshmi ma'am to say some few words about our Amazing Kids Preschool. ಎಲ್ಲರಿಗೂ ನಮಸ್ತೆ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಯಾರಿಗೂ ಅಬ್ಜೆಕ್ಷನ್ ಇಲ್ವಲ್ಲ? ಓಕೆ. ಸೊ ಈ ದಿನ ಸಂಜೆ ಅಮೇಝಿಂಗ್ ಕಿಡ್ಸ್, ಅದ್ಭುತವಾದಂತಹ ಮಕ್ಕಳು ಎಲ್ಲ ಇಲ್ಲಿ ನಿಮಗೆ ಈಗಾಗಲೇ ನಾನು ಆಗಲೇ ಒಂದು ಮಗು ನೋಡಿದೆ, ಅಲ್ಲಿ ಬಂದು ಮಾತಾಡಿದಾಗ ಮೈ ಮಾಮ್ ಐ ಕಾಂಟ್ ಸಿ ಯಾ ಅಂತ ಹೇಳ್ತಿತ್ತು ಮಗು. ಅಂದರೆ ಅವ್ರಿಗೆ ಪಾಪ ಲೈಟ್ ಹಾಕಿದೆ, ನಿಮ್ಮ ಅವ್ರ ಪೇರೆಂಟ್ಸ್ ಕಾಣಿಸ್ತಿಲ್ಲ ಅವ್ರಿಗೆ, ಏನೋ ಅವ್ರಿಗೆ ನೋಯಾ ಅಂತ ಅವರು ನೋಯಾ ಎಸ್ ಯಾ ಅಂತಾರಲ್ವಾ, ಅದನ್ನು ಕೇಳೋಕ್ಕೆಲ್ಲ ನಿಮ್ಗೆ ಭಾಳ ಖುಷಿ ಇರುತ್ತೆ ಅನಿಸುತ್ತೆ ಪೇರೆಂಟ್ಸ್ಗೆ ಅಲ್ವಾ. ಸೊ ಅದೇನೇ ಅಲ್ವಾ ನಾವೆಲ್ಲ ಅಚೀವ್ಮೆಂಟ್ ಮಾಡೋದು, ಅದರಲ್ಲಿಂದನೇ ನಾವೆಲ್ಲ ಅಚೀವ್ಮೆಂಟ್ ಮಾಡೋದು ಅಂತ ಹೇಳೋಕ್ಕೆ ಸಾಧ್ಯ ಆಗೋದು. ಸೊ ನಮ್ಮ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನಾನು ಹೇಳೋದಾದರೆ, ಅವರೆಲ್ಲ ಫ್ಲವರ್ಸ್, ಈಗ ಬೆಳೀತಾ ಇರೋಂತಹ ಹೂಗಳು. 3 ರಿಂದ 8 ವರ್ಷ, 3 ವರ್ಷ ಶುರು ಆದಾಗಿಂದ 8 ವರ್ಷದವರೆಗೂ ಮಕ್ಕಳು ಹೂವಿದ್ದಾಗೆ. ಅವ್ರನ್ನ ನಾವು ಜೋಪಾನವಾಗಿ ನೋಡ್ಕೋಬೇಕು. ಅವರ ಮೆದುಳು ಒಂದು ಬ್ರೈನ್ ಗ್ರೋತ್ ಆಗೋದು ಸಹ ಆವಾಗಲೇ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ NEP ಬಗ್ಗೆ ಗೊತ್ತಿರುತ್ತೆ, ಎಲ್ಲ ನೋಡಿರ್ತೀರ ನೀವು. ಸೊ NEP ಪ್ರಕಾರ ನೋಡಿದ್ರೆ 3 ರಿಂದ 8 ವರ್ಷದವರೆಗೂ ಮಕ್ಕಳು ತುಂಬ ಅದ್ಭುತವಾಗಿ ಬೆಳೆಯುವಂಥವ್ರು. ಸೊ ನೀವು ಪೇರೆಂಟ್ಸ್ ಅಷ್ಟೇ, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಲಿ ಸರಿ ಯಾವುದು ಅಂತಹ ಮಾತಲ್ಲಿ ಹೇಳಬೇಕು, ಒಳ್ಳೆಯ ರೀತಿಯಲ್ಲಿ ಹೇಳಬೇಕು, ಅದು ಇಂಪಾರ್ಟೆಂಟ್. ಈಗ ನಾವೇನು ಮಾಡ್ತೀವಿ ಅಂದರೆ, ಕೆಲವರೆಲ್ಲ ಆಗಲೇ ಪೇರೆಂಟ್ಸ್ ಎಲ್ಲ ಸಹ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಸ್ಕೂಲ್, ಚೆನ್ನಾಗಿದೆ, ಮಕ್ಕಳೆಲ್ಲ ಇಂಗ್ಲೀಷಲ್ಲೂ ಮಾತಾಡ್ತಾರೆ, ತುಂಬ ಆ್ಯಕ್ಟಿವಿಟೀಸ್ ಇದೆ. ಎಸ್, ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ನೇ ನಾವೆಲ್ಲ ಕೊಡ್ತಿರೋದು. ಈಗ ರೂಲ್ಸ್ ಇರೋದೇ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್. ECCE ಪ್ರಕಾರ ನಾವು ಏನೇ ಮಾಡೋದಕ್ಕೆ ಹೋದ್ರೂ ಆ್ಯಕ್ಟಿವಿಟಿ ಶುಡ್ ಬಿ ದೇರ್, ಮಸ್ಟ್ ಆ್ಯಂಡ್ ಶುಡ್. ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲದೆ ಎಜುಕೇಷನ್ ಇಲ್ಲ, ಆ ರೀತಿ ಆ ಒಂದು ಕಂಡೀಷನ್ ಈಗ ಇರೋದ್ರಿಂದ ಇಲ್ಲೂ ಸಹ ನಾವು ನೋಡ್ದಂಗೆ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಆಟ ಆಡ್ತಿದ್ರು. ಕೆಲವು ಪೇರೆಂಟ್ಸ್ ಎಲ್ಲ ತುಂಬ ಅವರ ಒಂದು ಮಗು ಬಂದಾಗ ತುಂಬ ನಗ್ತಾಯಿದ್ರು, ನನ್ನ ಮಗು ಇದು ಅಂತ. ಒಂಥರ ಅವೆಲ್ಲ ಲೈಫಲ್ಲಿ ಅಚೀವ್ಮೆಂಟ್ಸ್ ಅಂತ ಹೇಳ್ಬೋದು ಅದನ್ನು, ಮತ್ತು ಒಂದು ಮೆಮೊರಿ ಇದ್ದಂಗೆ ಹೇಳ್ಬೋದು. ಸೊ ಏನು ಅಂತ ಹೇಳೋದು, ನಾನು ಇಷ್ಟ ಹೇಳೋದು ಪೇರೆಂಟ್ಸ್ಗೆ ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಮಕ್ಕಳು ಈಗ ಬೆಳೆಯುವಂತಹ ಮಕ್ಕಳು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ, ನೀವು ಸಹ ಅವ್ರ ಜೊತೆ ಹಾಗೇ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಪೇರೆಂಟ್ಸು ಮಕ್ಕಳ ಜೊತೆ ಮಾತನಾಡುವಾಗ ಒಳ್ಳೆ ರೀತಿಯಲ್ಲೇ ಮಾತಾಡಬೇಕು. ಮಕ್ಕಳ ಮುಂದೆ ಜಗಳ ಮಾಡಬೇಡಿ, ಇದು ಭಾಳ ಇಂಪಾರ್ಟೆಂಟು. ಮಕ್ಕಳ ಮುಂದೆ ಯಾವುದೇ ರೀತಿಯಾದಂತಹ ಅಸಭ್ಯ ಮಾತುಗಳು ಆಡಬಾರ್ದು. ಯಾಕಂದರೆ ನಾವೆಲ್ಲ ಸ್ಕೂಲ್ಸ್ ವಿಸಿಟ್ ಮಾಡುವಾಗ ನಾವು ಕೇಳ್ತೀವಲ್ವಾ, ಬೇರೆ ಮಕ್ಕಳು ಮಾತಾಡಬೇಕಾದ್ರೆ ಎಲ್ಲಿ ಕಲ್ತಿದೆ ಮಗು ಅಂದರೆ, ಕೆಲವು ಪೇರೆಂಟ್ಸ್ ಹೇಳ್ಬೋದು ಶಾಲೆಯಲ್ಲೂ ಕಲ್ತಿರ್ಬೋದು, ಬಟ್ ಆ ಶಾಲೆಯಲ್ಲಿ ಕಲಿಯುವಂಥದ್ದು ಎಲ್ಲಿಂದ ಬರುತ್ತೆ ಕಲಿಯೋದಕ್ಕೆ ಅಂದರೆ ಮನೆಯಿಂದನೇ ಬರುತ್ತೆ. ಯಾರೋ ಒಂದು ಪೇರೆಂಟ್ಸ್ ಮಾತಾಡಿರ್ಬೋದು. ಸೊ ಆದ್ದರಿಂದ ಎಲ್ಲ ಪೇರೆಂಟ್ಸ್ಗೂ ಒಂದು ರಿಕ್ವೆಸ್ಟು ಅಷ್ಟೇ. ಸೊ ಮಕ್ಕಳ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿ, ಮಕ್ಕಳ ಹತ್ರ ಆ ಮಗು ಚೆನ್ನಾಗಿದೆ, ಆ ಮಗು ಚೆನ್ನಾಗಿ ಓದ್ತಿದೆ, ನಿನ್ನ ಫ್ರೆಂಡ್ ಅಲ್ವಾ ಅವನು ಮಾತ್ರ ಎಲ್ಲದರಲ್ಲೂ ಗೇಮ್ಸ್ ವಿನ್ ಆಗ್ತಾನೆ, ಅವನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾನೆ, ಇವೆಲ್ಲ ಹೇಳೋಕ್ಕೆ ಹೋಗಬೇಡಿ. ಅವ್ರ ಟ್ಯಾಲೆಂಟ್ ಅವ್ರು ಯಾವಾಗಿದ್ರೂ ತೋರಿಸ್ತಾರೆ, ಇವತ್ತಿಲ್ಲ ಅಂದರೂ ಮುಂದಕ್ಕೆ ತೋರಿಸ್ತಾರೆ, ಆಯಿತಾ? ಸೊ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ. ಮಕ್ಕಳು ಮುಂದಿನ ಪ್ರಜೆಗಳು, ಅವರೆಲ್ಲ ನಮಗೆ ಮುಂದಿನ ಪ್ರಜೆಗಳು.
ಆದ್ದರಿಂದ ಅವರು ಒಂದು ಉತ್ತಮ ರೀತಿಯಲ್ಲಿ ಬೆಳೀತಾ ಹೋದರೆ, ಉತ್ತಮ ಸದ್ಗುಣಗಳನ್ನು ಬೆಳೆಸ್ಕೊಳ್ತಾ ಹೋದರೆ ನಮ್ಮ ದೇಶಕ್ಕೂ ಸಹ ಉತ್ತಮ ಅಂತ ಹೇಳ್ತಾ, ಎಲ್ಲನೂ ಸಹ ಈ ದಿನ ಅಮೇಝಿಂಗ್ ಕಿಡ್ಸ್ ಅವರು ನನ್ನನ್ನು ಆಹ್ವಾನಿಸಿದ್ದಾರೆ ಇವತ್ತು. ಸೊ ನಾವು ಸಹ ಇಲ್ಲಿ ಬಂದು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಎಲ್ಲರಿಗೂ ಸಹ, ಪೇರೆಂಟ್ಸು ಸಹ ಎಲ್ಲರೂ ಬಂದು ಕ್ಯೂರಿಯಸ್ ಎಲ್ಲ ಕಾಯ್ತಿದ್ದಾರೆ, ನನ್ನ ಮಗು ಯಾವಾಗ ಬಂದು ಡ್ಯಾನ್ಸ್ ಆಡುತ್ತೆ ಅಂತ, ನನ್ನ ಮಗು ಯಾವಾಗ ಬಂದು ಆ್ಯಕ್ಟಿವಿಟಿ ಮಾಡುತ್ತೆ ಅಂತ ಎಲ್ಲರಿಗೂ ಸಹ ಕಾಯ್ತಾ ಇದ್ದೀರಾ. ಸೊ ಎಲ್ಲರಿಗೂ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನನ್ನು ಕರೆದಿದ್ದಕ್ಕೆ ನಿಮ್ಮೆಲ್ರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು. Thank you, Vijayalakshmi ma'am. Thank you, Gautami madam. Shri Nandakumara Swamiji, his chief guest is coming. Come on the dais, sir. Sir, please come on the dais. ಶ್ರೀ ನಂದಕುಮಾರ ಸ್ವಾಮೀಜಿ, ನಮ್ಮ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಾನೇ ಆ ಅಮ್ಮವರು ಮಾತಾಡಿದ್ರು ಮಕ್ಕಳ ಬಗ್ಗೆ. ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು, ತಾಯಿ ತಂದೆ ಯಾವ ರೀತಿ ಇರಬೇಕು, ಆಮೇಲೆ ಈ ಟೀಚರ್ಸು ಅವ್ರು ಯಾವ ರೀತಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಒಳ್ಳೆಯ ದಾರಿಯಲ್ಲಿ ತಗೊಂಡೋಗ್ಬೇಕು ಅಂತೇಳಿ ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ. ನಾನೇನು ಹೇಳಬೇಕಾಗಿರೋದಂಥದ್ದೇನಿಲ್ಲ. ನಾನು ಅಲ್ಲೇ ಪಕ್ಕದಲ್ಲೇ ಇರ್ತೀನಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸ್ಬೇಕಾದ್ರೆ ಭಾಳ ಕಷ್ಟ ಇದೆ. ಅವು ಒಂದು ಜಾಗದಲ್ಲಿ ಇರೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ ಅವು. ಆದರೂ ಕೂಡ ಪಾಪ ಭಾಳ ಶ್ರಮಪಟ್ಟು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರ್ತಾರೆ. ಭಾಳ ಮುಖ್ಯವಾಗಿ ಅದು ಮಾಡಬೇಕಾಗಿರುತ್ತದೆ. ಈ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಕೊಂಡು ಯಾವ ಒಂದೊಳ್ಳೆ ದಾರಿಯಲ್ಲಿ ನಾವು ಅವ್ರನ್ನ ತಗೊಂಡೋಗ್ತೀವಿ, ಅದು ಒಳ್ಳೆ ಪೀಳಿಗೆಯಲ್ಲಿ ಮುಂದುವರಿತಾ ಇರ್ತಾವೆ. ಅದು ತಗೊಂಡೋಗೋದೇ ಕಷ್ಟ. ಪಾಪ ಭಾಳ ಶ್ರಮಪಟ್ಟು ಟೀಚರ್ಸು ಮಾಡ್ತಾಯಿದ್ದಾರೆ. ದೇವರ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ, ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ, ಇನ್ನೂ ಅಭಿವೃದ್ಧಿ ಆಗಲಿ ಶಾಲೆ ಅಂಥೇಳಿ ನಮ್ಮ ಆಶೀರ್ವಾದ ಸದಾ ಇರ್ತದೆ. ಇಷ್ಟ.